ಒಂದಲ್ಲ ಒಂದು ರೀತಿ ಒಂದು ಮಾರ್ಗಸೂಚಿಯಾಗಿ ನನ್ನೊಟ್ಟಿಗಿದ್ದು ನನಗೆ ಒಳ್ಳೆಯ ಒಂದು ಭಾವನಾತ್ಮಕವಾದಂಥ ಭಾವನೆಗಳನ್ನು ಕೊಡ್ತಾ ನಮಗೆ ಸರಿಯಾದ ಒಂದು ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡಿನಲ್ಲಿ ನಾಗರಾಜನವರೇ, ಮತ್ತೊಬ್ಬರು ನನ್ನ ಆತ್ಮೀಯ ಸ್ನೇಹಿತರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, ಹಾಲಿ ನಿರ್ದೇಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಸಾಮೇಗೌಡರೇ, ಸಮಾಜ ಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ತಮ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ KP ಟ್ರಾವೆಲ್ಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರಭಾಕರ್ ಅವರೇ, ಮತ್ತೋರ್ವ ನನ್ನ ಆತ್ಮೀಯರು, ನನ್ನ ಸಹೋದರರಾದಂಥ ಮುನ್ಸಾಂಬ್ರವರೇ, ವರ್ಧನ್ ಅವರೇ, ವಿಶೇಷವಾಗಿ ಕಾರ್ಯಕ್ರಮದ ರೂವಾರಿಗಳು, ಕೇಂದ್ರ ಬಿಂದುಗಳು, ಇಡೀ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡು ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ನನಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥ ಅನಿಲ್ ಅಣ್ಣವರೇ, ನಮ್ಮ ಮತ್ತೋರ್ವ ನನಗೆ ತುಂಬ ಆತ್ಮೀಯರು, ನನ್ನ ಒಟ್ಟಿಗೆ ಒಳ್ಳೆಯ ಒಂದು ಒಡನಾಟವನ್ನು ಇಟ್ಟುಕೊಂಡಿರ್ತಕ್ಕಂಥ ನನ್ನ ಆತ್ಮೀಯರು, ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಶೋಕ್ ಸರ್ ಅವರೇ, ಮತ್ತು ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ವೆಂಕಣ್ಣನವರೇ, ಸೊಣ್ಣಣ್ಣವರೇ, ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೇ, ವೇದಿಕೆಯನ್ನು ಮುಂಭಾಗದಲ್ಲಿ ಆಸನಿರ್ತಕ್ಕಂಥ ಎಲ್ಲ ಗುರು ವೃಂದದವರೇ, ವೇದಿಕೆಯಲ್ಲಿ ಮುಂದೆ ವೇದಿಕೆ ಮುಂಭಾಗದಲ್ಲಿ ಆಸನಿರ್ತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ಕೃಷಿ ಮಾಧ್ಯಮದವರು, ಇವತ್ತು ಕಾಡೇನಹಳ್ಳಿ ನಾಗರಾಜನವರು ಒಂದು ಸಂಕಲ್ಪ ಮಾಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಮುಂಚೆ ಸಾಮೇಗೌಡರನ್ನ, ನನ್ನನ್ನ, ಪ್ರಭಾಕರು, ಮುನ್ಸಾಫಿಗಳನ್ನು ಕರೆಸಿಕೊಂಡು ಇವತ್ತು ಏನು ಸರ್ಕಾರಿ ಶಾಲೆಗಳು ಒಂದು ಗುಣಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ, ಅದರಲ್ಲಿ ಶಿಕ್ಷಕರ ಪಾತ್ರ ಬಹಳಷ್ಟು ಇದೆ ಅಂತ ಒಂದು ಶಿಕ್ಷಕರನ್ನು ನಾವು ಗುರುತಿಸ್ತಕ್ಕಂಥದ್ದು ನಮ್ಮ ಮೇಲೆ ಇರ್ತಕ್ಕಂಥ ಒಂದು ಗುರುತರವಾದಂಥ ಒಂದು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾವು ಜಿಲ್ಲೆಯಲ್ಲಿ ಏನು ಅನಿಲ್ ಅವರ ಒಂದು ತಂಡ ಮತ್ತು ಇಲ್ಲಿ ತಾಲೂಕಲ್ಲಿ ಏನು ಕಾರ್ಯದರ್ಶಿಗಳನ್ನ 7 ಜನ ಇಲ್ಲಿ ಆಯ್ಕೆಯಾಗಿದ್ದಾರೆ, ಅವರನ್ನು ಗುರುತಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಒಂದು ಕಾರ್ಯಕ್ರಮವನ್ನು ಒಂದು ಮಾಡೋಣ ಅಂತಕ್ಕಂಥದ್ದು ನಮ್ಮ ಜೊತೆ ಒಂದು ಪೂರ್ವಭಾವವಾಗಿ ಚರ್ಚೆ ಮಾಡಿ ನಂತರ ವೆಂಕಣ್ಣನವರ ಮತ್ತು ತಂಡವನ್ನು ಕರೆಸಿಕೊಂಡು ಇದನ್ನು ಮಾತಾಡಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿ, ಆದರೆ ಇವತ್ತು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಒಂದಾದರೆ ಇದರಿಂದ ಸಮಾಜಕ್ಕೆ ಹೋಗ್ತಕ್ಕಂಥ ಸಂದೇಶ ಏನಂತ ಹೇಳಿದ್ರೆ, ತಾವು ಸನ್ಮಾನವನ್ನು ಸ್ವೀಕರಿಸಿದ ಮೇಲೆ ಅದು ನಿಮಗೆ ತೋರ್ಪಡ್ತಕ್ಕಂಥದ್ದು, ಸಮಾಜಕ್ಕೆ ತೋರ್ಪಡ್ತಕ್ಕಂಥದ್ದು. ಇವತ್ತಿನ ಸನ್ಮಾನ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ ಅಂತ. ತಾವು ಸನ್ಮಾನವನ್ನು ಸ್ವೀಕರಿಸಿದಾಗ ಏನು ಶಿಕ್ಷಕರು ನಿಮ್ಮ ಮೇಲೆ, ನಿಮ್ಮ ತಂಡದ ಮೇಲೆ ಅಪಾರವಾದಂಥ ಒಂದು ಪ್ರೀತಿ ವಿಶ್ವಾಸ ಇಟ್ಟು ಇವತ್ತು ನಿಮ್ಮನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ, ಅವರ ಭಾವನೆ ಒಂದೇ, ಅಂದ್ರೆ ತಮ್ಮ ಶಾಲೆಯಲ್ಲಿರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು ಅಥವಾ ತಮಗಿರ್ತಕ್ಕಂಥ ಸಮಸ್ಯೆಯನ್ನ ಸಕಾರಾತ್ಮಕವಾಗಿ ಸ್ಪಂದಿಸ್ತೀರಾ ಎಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಿಮ್ಮನ್ನ ಒಂದು ಜಿಲ್ಲಾ ಮಟ್ಟದಲ್ಲಿ ಹಾಗೂ ಒಂದು ತಾಲೂಕು ಮಟ್ಟದಲ್ಲಿ ಇವತ್ತು ಆಯ್ಕೆ ಮಾಡಿಕೊಂಡಿದ್ದಾರೆ. ಬಹುಶಃ ನಾನು ಅನಿಸ್ತದೆ ಅನಿಲ್ ಅಣ್ಣವರ ಬಗ್ಗೆ ನನಗೆ ತುಂಬಾ ಚಿರಪರಿಚಿತರು. ಅವರಿಗೆ ಶಿಕ್ಷಕರ ಕುಂದುಕೊರತೆಗಳ ಬಗ್ಗೆ ಗೊತ್ತು, ಶಿಕ್ಷಕರ ಒಂದು ಹಾಗುಹೋಗುಗಳ ಬಗ್ಗೆ ಗೊತ್ತು. ಜಿಲ್ಲೆಯಲ್ಲಿ ಯಾವುದೇ ಶಿಕ್ಷಕರ ಒಂದು ಸಮಸ್ಯೆ ಆದರೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ. ಇವತ್ತಿನ ಒಂದು ಸನ್ಮಾನಕ್ಕೆ ಅವರು ಮತ್ತು ಅವರ ತಂಡ ಮತ್ತು ತಾಲೂಕಿನ ತಂಡ ಅದಕ್ಕೆ ಅನರ್ಹರು ಕೂಡ ನಾನು ಭಾವಿಸುತ್ತೇನೆ. ಆದ್ಮೇಲೆ ಶಿಕ್ಷಕ ವೃತ್ತಿ ಒಂದು ಪಾವಿತ್ರ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ವೃತ್ತಿ, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗದೇ ಇರ್ತಕ್ಕಂಥ ಒಂದು ವೃತ್ತಿ. ಒಬ್ಬ ಶಿಕ್ಷಕ ತನ್ನ ಶಿಕ್ಷಕ ವೃತ್ತಿಯನ್ನು ಮಾಡುವಾಗ ಬಹಳ ಪ್ರಾಮಾಣಿಕವಾಗಿ ಮಾಡ್ತಾರೆ. ಏನಂತ ಒಂದು ವೃತ್ತಿಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ತಂದೆ ತಾಯಿಗಳು ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮ ಬಳಿ ಮಕ್ಕಳನ್ನು ಕಳಿಸ್ಕೊಟ್ಟು ನಮ್ಮಿಂದ ಏನೋ ಮಕ್ಕಳಿಗೆ ಉಪಯೋಗ ಆಗ್ತಿರ್ತಕ್ಕಂಥ ಒಂದು ಭರವಸೆ ಇಟ್ಟು ನಮ್ಮ ಮೇಲೆ ಕಳಿಸ್ಕೊಟ್ಟಿದ್ದಾರೆ, ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಅವರಿಗೆ ಭಾವನಾತ್ಮಕವಾಗಿ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು, ಅವರನ್ನು ಸಮಾಜದ ಮುಖ್ಯವಾಗಿ ಕರ್ತವ್ಯಬೇಕಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಪ್ರತಿ ಅನುಕ್ಷಣ ಮಕ್ಕಳ ಒಂದು ಶ್ರೇಯಸ್ಸಿಗಾಗಿ ದುಡಿದಿರ್ತಕ್ಕಂಥ ಸಮೂಹ ಈ ಪ್ರಪಂಚದಲ್ಲಿ ಏನಾದಿದ್ರೆ ಅದು ಶಿಕ್ಷಕರ ಒಂದು ಸಮೂಹ. ಈ ಸಮೂಹ ಒಳ್ಳೆಯ ಒಂದು ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಒಂದು ಸಮೂಹ. ಸರ್ವಪಲ್ಲಿ ರಾಧಾಕೃಷ್ಣ ಅವರು ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗಿದ್ದರು. ಒಬ್ಬ ಶಿಕ್ಷಕರ ಒಂದು ಸ್ಥಾನದಿಂದ ಅತ್ಯುನ್ನತ ಒಂದು ಪದವಿಯನ್ನು ಅಲಂಕರಿಸಿದವರು.
ಇತಿಹಾಸದ ಒಂದು ಪುಟಗಳನ್ನ ತಿರುಗಿ ನೋಡಿದಾಗ ಚರಿತ್ರೆಗಳನ್ನ ಸೃಷ್ಟಿಸಿ ಅವರ ಹೆಸರುಗಳು ಇವತ್ತು ಸುವರ್ಣಾಕ್ಷರದಲ್ಲಿ ಬಂದು ಹೋಗಿದೆ ಅಂತ ಹೇಳಿದ್ರೆ ಆ ಒಂದು ಸಮೂಹ ಶಿಕ್ಷಕರ ಸಮೂಹ ಅಂತ ಪ್ರಭಾವ